ಚುನಾವಣೆ ಘೋಷಣೆಯಾದ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಚುನಾವಣೆಗೆ ತಯಾರಿ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಶ್ಚಿಮ ಬಂಗಾಳ ರಾಜ್ಯ. ಪಶ್ಚಿಮ ಬಂಗಾಳದಲ್ಲಂತೂ ಶತಾಯಗತಾಯ ಮಮತಾ ಬ್ಯಾನರ್ಜಿ ಅವರನ್ನ ಮನೆ ಕಳಿಸಲೇಬೇಕು ಅಂತ ಹೇಳಿ ಕೇಸರಿ ಸೇನೆ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಲ್ಲಿಗೆ ಈ ಬಾರಿ ಅಲ್ಲಿ ಟಫ್ ಫೈಟ್ ಫಿಕ್ಸ್. 2016ರಲ್ಲಿನೇ ಕೇವಲ 3 ಸ್ಥಾನಗಳನ್ನ ಹೊಂದಿದ್ದು ಬಿಜೆಪಿ. 2021ರಲ್ಲಿ ಬರೋಬ್ಬರಿ 77 ಸೀಟ್ಗೆ ಯಾವ ರೀತಿ ಆ ಸುವೇಂದು ಅಧಿಕಾರಿ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಕಲರವ ಮನೆ ಮಾಡಿತು. 77 ಸೀಟ್ಗಳನ್ನ ವೆಸ್ಟ್ ಬೆಂಗಾಲಲ್ಲಿ ತನ್ನದಾಗಿಸಿಕೊಂಡಿದ್ದು ಬಿಜೆಪಿ. ಬಿಜೆಪಿಗೂ ಟಿಎಂಸಿಗೂ ವೋಟ್ ಶೇರಿಂಗ್ ನ ವಿಚಾರಕ್ಕೆ ಬಂದ್ರೆ ಕೇವಲ 10% ಮಾತ್ರ ವ್ಯತ್ಯಾಸ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಕಂಡು ಈಗ ಹಿಂದೂಗಳು ಕಂಗಾಲಾಗಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 1-2 ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಆ ರೀತಿಯಲ್ಲಿ ಸಂದರ್ಭಗಳು ಬಂದವು. ಬಿಜೆಪಿ ಕಾರ್ಯಕರ್ತ ಅಂತ ಗೊತ್ತಾದ್ರೆ ಹುಡುಕಿ ಹೊಡೆಯುವಂತ ಕೆಲಸ ಮಾಡಿದ್ರು. 1-2 ಹಿಂಗಾಗಿ ಅಲ್ಲಿ ಅನಿವಾರ್ಯವಾಗಿ ಈ ಸಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಹಿಂದೂಗಳು ಒಂದಾದ್ರೆ ಬಿಜೆಪಿಗೆ ದೊಡ್ಡ ಗೆಲುವು ಪಕ್ಕ. ಮತ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಮತ್ತು ಎಐಎಂಐಎಂ ಸಿಪಿಐಎಂ ಹೊಸ ಪಕ್ಷ ಕಟ್ಟಲಿದ್ದಾರೆ. ಹುಮಾಯೂನ್ ಕಬೀರ್ ಮುಸ್ಲಿಂ ಮತಗಳನ್ನ ಈ ಹುಮಾಯೂನ್ ಸೆಳಿಲಿಕ್ಕಿದ್ದಾರೆ. ಹೊಸ ಪಕ್ಷವನ್ನ ಕಟ್ಟಿದ್ರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆಯ್ತು ಅಂತಾನೆ ಲೆಕ್ಕ. ಈಗಾಗಲೇ ಆಲ್ಮೋಸ್ಟ್ ಆ ಇತ್ಯರ್ಥಕ್ಕೆ ಅವರು ಬಂದಾಗಿದೆ. ಅಲ್ಲಿಗೆ ಈ ಸಾರಿ ಮಮತಾ ಬ್ಯಾನರ್ಜಿಯ ಕತೆ ಏನು, ಲಕ್ ಕಮಲಕ್ಕೆ ಒಲಿಯುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನ ತಮಿಳುನಾಡು, ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ 1 ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದ್ರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡ ಐಕ್ಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ. ಚುನಾವಣೆ ಘೋಷಣೆಯಾದ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಚುನಾವಣೆಗೆ ತಯಾರಿ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಶ್ಚಿಮ ಬಂಗಾಳ ರಾಜ್ಯ. ಪಶ್ಚಿಮ ಬಂಗಾಳದಲ್ಲಂತೂ ಶತಾಯಗತಾಯ ಮಮತಾ ಬ್ಯಾನರ್ಜಿ ಅವರನ್ನ ಮನೆ ಕಳಿಸಲೇಬೇಕು ಅಂತ ಹೇಳಿ ಕೇಸರಿ ಸೇನೆ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಲ್ಲಿಗೆ ಈ ಬಾರಿ ಅಲ್ಲಿ ಟಫ್ ಫೈಟ್ ಫಿಕ್ಸ್. 2016ರಲ್ಲಿನೇ ಕೇವಲ 3 ಸ್ಥಾನಗಳನ್ನ ಹೊಂದಿದ್ದು ಬಿಜೆಪಿ. 2021ರಲ್ಲಿ ಬರೋಬ್ಬರಿ 77 ಸೀಟ್ಗೆ ಯಾವ ರೀತಿ ಆ ಸುವೇಂದು ಅಧಿಕಾರಿ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಕಲರವ ಮನೆ ಮಾಡಿತು. 77 ಸೀಟ್ಗಳನ್ನ ವೆಸ್ಟ್ ಬೆಂಗಾಲಲ್ಲಿ ತನ್ನದಾಗಿಸಿಕೊಂಡಿದ್ದು ಬಿಜೆಪಿ. ಬಿಜೆಪಿಗೂ ಟಿಎಂಸಿಗೂ ವೋಟ್ ಶೇರಿಂಗ್ ನ ವಿಚಾರಕ್ಕೆ ಬಂದ್ರೆ ಕೇವಲ 10% ಮಾತ್ರ ವ್ಯತ್ಯಾಸ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಕಂಡು ಈಗ ಹಿಂದೂಗಳು ಕಂಗಾಲಾಗಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 1-2
ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಆ ರೀತಿಯಲ್ಲಿ ಸಂದರ್ಭಗಳು ಬಂದವು. ಬಿಜೆಪಿ ಕಾರ್ಯಕರ್ತ ಅಂತ ಗೊತ್ತಾದ್ರೆ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸ ಮಾಡಿದ್ರು. ಒಂದ ಎರಡ. ಹಿಂಗಾಗಿ ಅಲ್ಲಿ ಅನಿವಾರ್ಯವಾಗಿ ಈ ಸಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಹಿಂದೂಗಳು ಒಂದಾದ್ರೆ ಬಿಜೆಪಿಗೆ ದೊಡ್ಡ ಗೆಲುವು ಪಕ್ಕ. ಮತ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಮತ್ತು ಎಐಎಂಐಎಂ ಸಿಪಿಐಎಂ ಹೊಸ ಪಕ್ಷ ಕಟ್ಟಲಿದ್ದಾರೆ. ಹುಮಾಯೂನ್ ಕಬೀರ್ ಮುಸ್ಲಿಂ ಮತಗಳನ್ನ ಈ ಹುಮಾಯೂನ್ ಸೆಳಿಲಿಕ್ಕಿದ್ದಾರೆ. ಹೊಸ ಪಕ್ಷವನ್ನ ಕಟ್ಟಿದ್ರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆಯಿತು ಅಂತಾನೆ ಲೆಕ್ಕ. ಈಗಾಗಲೇ ಆಲ್ಮೋಸ್ಟ್ ಆ ಇತ್ಯರ್ಥಕ್ಕೆ ಅವರು ಬಂದಾಗಿದೆ. ಅಲ್ಲಿಗೆ ಈ ಸಾರಿ ಮಮತಾ ಬ್ಯಾನರ್ಜಿಯ ಕತೆ ಏನು, ಲಕ್ ಕಮಲಕ್ಕೆ ಒಲಿಯುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ತಮಿಳುನಾಡು, ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡಾಯಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಚುನಾವಣೆ ಘೋಷಣೆಯಾದ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿ ಚುನಾವಣೆಗೆ ತಯಾರಿ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಶ್ಚಿಮ ಬಂಗಾಳ ರಾಜ್ಯ. ಪಶ್ಚಿಮ ಬಂಗಾಳದಲ್ಲಂತೂ ಶತಾಯಗತಾಯ ಮಮತಾ ಬ್ಯಾನರ್ಜಿ ಅವರನ್ನ ಮನೆ ಕಳಿಸಲೇಬೇಕು ಅಂತ ಹೇಳಿ ಕೇಸರಿ ಸೇನೆ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಲ್ಲಿಗೆ ಈ ಬಾರಿ ಅಲ್ಲಿ ಟಫ್ ಫೈಟ್ ಫಿಕ್ಸ್. 2016ರಲ್ಲಿನೇ ಕೇವಲ 3 ಸ್ಥಾನಗಳನ್ನ ಹೊಂದಿದ್ದು ಬಿಜೆಪಿ. 2021ರಲ್ಲಿ ಬರೋಬ್ಬರಿ 77 ಸೀಟ್ಗೆ ಯಾವ ರೀತಿ ಆ ಸುವೇಂದು ಅಧಿಕಾರಿ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಕಲರವ ಮನೆ ಮಾಡಿತು. 77 ಸೀಟ್ಗಳನ್ನ ವೆಸ್ಟ್ ಬೆಂಗಾಲಲ್ಲಿ ತನ್ನದಾಗಿಸಿಕೊಂಡಿದ್ದು ಬಿಜೆಪಿ. ಬಿಜೆಪಿಗೂ ಟಿಎಂಸಿಗೂ ವೋಟ್ ಶೇರಿಂಗ್ ನ ವಿಚಾರಕ್ಕೆ ಬಂದ್ರೆ ಕೇವಲ 10% ಮಾತ್ರ ವ್ಯತ್ಯಾಸ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಕಂಡು ಈಗ ಹಿಂದೂಗಳು ಕಂಗಾಲಾಗಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 1-2 ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಆ ರೀತಿಯಲ್ಲಿ ಸಂದರ್ಭಗಳು ಬಂದವು. ಬಿಜೆಪಿ ಕಾರ್ಯಕರ್ತ ಅಂತ ಗೊತ್ತಾದ್ರೆ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸ ಮಾಡಿದ್ರು. 1-2. ಹಿಂಗಾಗಿ ಅಲ್ಲಿ ಅನಿವಾರ್ಯವಾಗಿ ಈ ಸಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಹಿಂದೂಗಳು ಒಂದಾದ್ರೆ ಬಿಜೆಪಿಗೆ ದೊಡ್ಡ ಗೆಲುವು ಪಕ್ಕ. ಮತ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಮತ್ತು ಎಐಎಂಐಎಂ ಸಿಪಿಐಎಂ ಹೊಸ ಪಕ್ಷ ಕಟ್ಟಲಿದ್ದಾರೆ. ಹುಮಾಯೂನ್ ಕಬೀರ್ ಮುಸ್ಲಿಂ ಮತಗಳನ್ನ ಈ ಹುಮಾಯೂನ್ ಸೆಳಿಲಿಕ್ಕಿದ್ದಾರೆ. ಹೊಸ ಪಕ್ಷವನ್ನ ಕಟ್ಟಿದ್ರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆಯಿತು ಅಂತಾನೆ ಲೆಕ್ಕ. ಈಗಾಗಲೇ ಆಲ್ಮೋಸ್ಟ್ ಆ ಇತ್ಯರ್ಥಕ್ಕೆ ಅವರು ಬಂದಾಗಿದೆ. ಅಲ್ಲಿಗೆ ಈ ಸಾರಿ ಮಮತಾ ಬ್ಯಾನರ್ಜಿಯ ಕತೆ ಏನು, ಲಕ್ ಕಮಲಕ್ಕೆ ಒಲಿಯುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ತಮಿಳುನಾಡು, ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ.
ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡ ಹೆಂಡತಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡಿ.